ಎಲ್ಲಾರ್ದು ಆದ್ಮೇಲೆ ಹೇಳಿ. ಲೇಡೀಸ್ ಮಾತ್ರ. ಎಲ್ಲಾರ್ದು ಆದ್ಮೇಲೆ ಹೇಳಿ. ಲೇಡೀಸ್ ಮಾತ್ರ. ನಾನು ಸಂಪತ್ ಅಂತೇಳಿ, ನಾವು ಬಿಪಾಕಿಂದ ಒಂದು 5 ಜನ ಸಿವಿಕ್ ಲೀಡರ್ಗಳೆಲ್ಲ ಸೇರ್ಕೊಂಡು ನಮ್ಮ ಸಾರಥಿ ಟ್ರಸ್ಟ್ ಅಂತೇಳಿ ನಾವು ಮಾಡಿದ್ದೀವಿ. ಈ ನಮ್ಮ ಸಾರಥಿ ಟ್ರಸ್ಟ್ ಉದ್ದೇಶ ಏನಂತೇಳಿದ್ರೆ, ಈಗ ಬೆಂಗಳೂರಲ್ಲಿ ಸುಮಾರು ಹೆಣ್ಮಕ್ಳು ಕೆಲಸ ಇದ್ದಾರೆ, ಅಂಥವ್ರಿಗೆಲ್ಲ ನಾವು ಅವೇರ್ನೆಸ್ ಕೊಟ್ಟು ಅವ್ರನ್ನ ಒಂದು ಇಂಟ್ರ್ಯೂ ಮಾಡಿಸಿ ಒಂದು 20 ವಯಸ್ಸಿಂದ 45 ವಯಸ್ಸು ಒಳಗಡೆ ಇರೋತಕ್ಕಂಥ ಹೆಣ್ಮಕ್ಳನ್ನ ಆಯ್ಕೆ ಮಾಡಿ ಅವ್ರಿಗೆಲ್ಲರೂ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಇಡೀ ಬೆಂಗಳೂರಲ್ಲಿ ಎಲ್ಲ ಜಾಗದಲ್ಲಿ ಕೊಡ್ತಾಯಿದ್ದೀವಿ. ಇದು ಬಂದು ಈಗ ಸುಮಾರು ಒಂದು 300 ಜನ ಈಗಾಗಲೇ ನಮಗೆ DL ಕೊಡಿಸ್ಬಿಟ್ಟಿದ್ವಿ. ಈಗ ಇನ್ನೂ ಒಂದು 400 ಜನ ಬಂದ್ಬಿಟ್ಟು ಎಲ್ಲೆಲ್ಲಿ ನಡೀತಾ ಇದೆ ಎಲ್ಲ ಏರಿಯಾಗಳಲ್ಲಿ ಕೂಡ. ಇದನ್ನು ಸೋಮವಾರದಿಂದ ಶುಕ್ರವಾರವರೆಗೂ ನಾವು ಟ್ರೈನಿಂಗ್ ಕೊಡ್ತೀವಿ. ಮತ್ತು ಅವ್ರಿಗೆ ಒಂದು ದಿವಸ ಶನಿವಾರ ಮಾತ್ರ ಬಂದು ಟ್ರಾಫಿಕ್ ಅವೇರ್ನೆಸ್ ಇರ್ಬೋದು, ಸೇಫ್ಟಿ ಇರ್ಬೋದು, RTO ಕೆಲಸಗಳಿರ್ಬೋದು, ಇದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತಾಯಿದ್ದೀವಿ. ಎಲ್ಲ RTOಲ್ಲೂ ಕೂಡ ನಮಗೆ ಯಾವುದೇ ₹1 ದುಡ್ಡನ್ನು ತಗೊಳ್ದೇ ಏನು ಫೀಸ್ ಇದೆಯೋ ಆ ಫೀಸಲ್ಲೇ ನಮಗೆ ಕೊಡಿಸ್ತಾಯಿದ್ದಾರೆ DL ಮೇಡಮ್. ಥ್ಯಾಂಕ್ ಯು ಮೇಡಮ್. Not just an initiative, I would call this a societal change, a societal impact, because we're going to see women in a place where we've never seen them regularly. Namasarthi plans to have 10,000 drivers by 2030, which is of course very transformative. It's going to increase the income to about 20,000 to 25,000 rupees a month. It's going to make women feel safer traveling in pink autos because they're going to be driven by women or transgenders. And I think it's a transformative move, ensuring further safety for the women and making it comfortable for the women to travel in wee hours of the night. Expansion plan. I think on the expansion plans, Namasarthi will be able to throw light. I'm not the right person to comment on it.